ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಸಮಯವನ್ನು ಉಪಯೋಗಿಸಿಕೊಳ್ಳಿರಿ. ಅದಕ್ಕೆ ಆಧಾರವಾಗಿ ಎಫೆಸದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 15 ಮತ್ತು 16ನೇ ವಚನ. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಳೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಳೆಯುಳ್ಳದೆಂಬುದಾಗಿ ಉಪಯೋಗಿಸಿಕೊಳ್ಳಬೇಕಂತೆ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತವರಾಗಿ ಸಮಯವನ್ನು ಚೆನ್ನಾಗಿ ಉಪಯೋಗಿಸಬೇಕೆಂಬುದಾಗಿ ಸತ್ಯವೇದ ತಿಳಿಸುತ್ತದೆ. ನೋಡ್ರಿ, ಕೆಲವರು ಮಾತಾಡಿ ತಮ್ಮ ಸಮಯವನ್ನು ಕಳೆದುಕೊಂಡು ಬಿಡುತ್ತಾರೆ. ಇನ್ನು ಕೆಲವರು ಕತೆ ಹೇಳಿ ತಮ್ಮ ಸಮಯವನ್ನು ಕಳೆದುಕೊಂಡು ಬಿಡುತ್ತಾರೆ. ಓ ಸ್ತೋತ್ರ. ಇನ್ನು ಕೆಲವರಿಗೆ ಜೀವನವೇ ಒಂದು ಕಥೆಯಂತೆ ಮುಗಿದು ಹೋಗುತ್ತದೆ. ಕೆಲವರು ಗುನುಗುಟ್ಟಿ ತಮ್ಮ ಜೀವಿತವನ್ನೇ ಕಳೆದುಕೊಂಡು ಬಿಡುತ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಾವು ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಳೆಯುಳ್ಳದೆಂದು ಉಪಯೋಗಿಸಬೇಕಂತೆ. 1887ನೇ ವರ್ಷದಲ್ಲಿ ಇಮಾನುವೇಲ್ ನೇಜರ್ ಎಂಬುವವರು ತನ್ನ ಕೆಲಸಗಾರನ ಬಳಿ $20 ಕೊಟ್ಟು ತರಕಾರಿಗಳನ್ನು ಕೊಂಡುಕೊಂಡು ಬರುವುದಕ್ಕೆ ಹೇಳಿದರು. ಆ ಕೆಲಸಗಾರನು ಅಂಗಡಿಗೆ ಹೋಗಿ ಎಲ್ಲವನ್ನ ಕೊಂಡುಕೊಂಡು ಆ $20 ನೋಟನ್ನು ಅಂಗಡಿಯಲ್ಲಿ ಕೆಲಸ ಮಾಡುವ ಹುಡುಗಿಯ ಬಳಿಯಲ್ಲಿ ಕೊಡುವಾಗ, ಆ ನೋಟನ್ನು ಆ ಹುಡುಗಿ ತೆಗೆದುಕೊಳ್ಳುವಾಗ ಆ ನೋಟಿನಲ್ಲಿರುವಂಥ ಇಂಕ್ ಅಥವಾ ಮಸಿ ಅವಳ ಕೈಗೆ ಅಂಟಿತು. ತಕ್ಷಣ ಆ ಹುಡುಗಿಗೆ ಗೊತ್ತಾಯಿತು, ಇದು ಒರಿಜಿನಲ್ ನೋಟಲ್ಲ, ಖೋಟಾ ನೋಟು. ತಕ್ಷಣವೇ ಉಳಿದ ಹಣವನ್ನು ಅವನಿಗೆ ಕೊಟ್ಟು ಮತ್ತೆ ಆ ನೋಟನ್ನು ನೋಡುವಾಗ ಅದರಲ್ಲಿರುವಂಥ ಮಸಿ ಕರಗಿತ್ತು. ಅವಳಿಗೆ ಗೊತ್ತಾಯಿತು ಖೋಟಾ ನೋಟ್ ಎಂಬುದಾಗಿ. ತಕ್ಷಣವೇ ಪೊಲೀಸರಿಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿದಾಗ ಅವರು ಬಂದು ಅದನ್ನು ಕೊಟ್ಟು ಕಳಿಸಿದಂಥ ಇಮಾನುವೇಲ್ ಅವರ ಮನೆಯನ್ನು ಪರೀಕ್ಷಿಸಿ ಅವರ ಮನೆಯ ಮೇಲೆ ದಾಳಿ ಮಾಡಿದಾಗ ಅವರ ಒಂದು ಚಿಕ್ಕ ಕೋಣೆಯಲ್ಲಿ ಖೋಟಾ ನೋಟನ್ನು ಮಾಡುತ್ತಿರುವುದನ್ನು ಕಂಡುಹಿಡಿಯಲಾಯಿತು. ನೋಡ್ರಿ, ಕಂಡು ಹಿಡಿದು ಮತ್ತೆ ಅವನನ್ನು ಸೆರೆಮನೆಗೆ ಹಾಕಲಾಯಿತು. ಆದರೆ ಈ ಇಮಾನುವೇಲ್ ಎನ್ನುವಂಥ ಈ ವ್ಯಕ್ತಿ ಒಬ್ಬ ಅದ್ಭುತವಾದ ಚಿತ್ರಗಾರ. ಸಾಧಾರಣ ಚಿತ್ರಗಾರನಲ್ಲ, ಅದ್ಭುತ ಚಿತ್ರಗಾರ. ಅವನು ಚಿತ್ರಿಸಿದ ಒಂದೊಂದು ಚಿತ್ರಗಳು $16,000ಗಳಿಗಿಂತ ಹೆಚ್ಚಾಗಿ ಮಾರಾಟವಾಗುತ್ತಾ ಇತ್ತು. ಎಷ್ಟು ಡಾಲರ್? $16,000. ಆದರೆ ಇವನು ಆ $20 ನೋಟನ್ನು ಖೋಟಾ ನೋಟಾಗಿ ಚಿತ್ರಿಸುವುದು ಒಂದು ಅವಿವೇಕಿತನದ ಕೆಲಸವಾಗಿತ್ತು. ಇದರಲ್ಲಿ ಒಂದು ವಿಶೇಷವೇನಂತ ಹೇಳಿದ್ರೆ, ಈ $20 ಖೋಟಾ ನೋಟನ್ನು ಚಿತ್ರಿಸುವುದಕ್ಕೂ $16,000 ಚಿತ್ರವನ್ನು ಚಿತ್ರಿಸುವುದಕ್ಕೂ ತೆಗೆದುಕೊಳ್ಳುವಂಥ ಸಮಯ ಒಂದೇ ಆಗಿತ್ತು. ಅವನೇನು ಮಾಡ್ದ, ಆ ಒಂದೇ ಸಮಯದಲ್ಲಿ ಅವನು ಯಥಾರ್ಥವಾಗಿ ಚಿತ್ರ ಬಿಡಿಸಿದರೆ $16,000 ಸಿಗ್ತಾ ಇತ್ತು. ಅದನ್ನು ಬಿಟ್ಟು ಅಡ್ಡ ದಾರಿಯಲ್ಲಿ ಅದೇ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಖೋಟಾ ನೋಟನ್ನು ಚಿತ್ರಿಸಿ ತನ್ನ ಸಮಯವನ್ನು ಹಾಳು ಮಾಡಿಕೊಂಡು ತನ್ನ ಹೆಸರನ್ನು ಹಾಳು ಮಾಡಿಕೊಂಡು ಸೆರೆಮನೆಗೆ ಹೋದ. ಎಷ್ಟು ಒಂದು ದೊಡ್ಡ ಅವಿವೇಕಿತನದ ಕೆಲಸ, ಜ್ಞಾನಹೀನವಾದಂಥ ಕೆಲಸ. ನಾವು ಸಹ ಅನೇಕ ವೇಳೆಗಳಲ್ಲಿ ಇದೇ ರೀತಿಯಾಗಿರುತ್ತೇವೆ. ದೇವರು ಕೊಟ್ಟ ಸಮಯವನ್ನು ಸರಿಯಾಗಿ ಉಪಯೋಗಿಸದೆ ಅಡ್ಡ ದಾರಿಗಳನ್ನು ಹಿಡಿಯಲು ಪ್ರಯತ್ನಿಸುತ್ತೇವೆ. ಹಾಗೆ ಮಾಡದೆ ಸರಿಯಾದ ರೀತಿಯಲ್ಲಿ ಸಮಯವನ್ನು ಉಪಯೋಗಿಸಿಕೊಳ್ಳಿರಿ.
ಕಳೆದ ದಿನಗಳಲ್ಲಿ ನೀವು ನಿಮ್ಮ ಸಮಯವನ್ನು ಹೇಗೆ ವ್ಯರ್ಥ ಮಾಡಿದ್ದೀರಿ ಎಂಬುದಾಗಿ ಸ್ವಲ್ಪ ಯೋಚಿಸಿ ನೋಡ್ರಿ. ಎಷ್ಟೋ ಸಾರಿ ಬೇಡವಾದ ಕಾರ್ಯಗಳಿಗಾಗಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ದೇವೆ. ಕರ್ತನು ನಮ್ಮೆಲ್ಲರಿಗೂ ದಿನಕ್ಕೆ 24 ಗಂಟೆ, ತಿಂಗಳಿಗೆ 30 ದಿನ, ವಾರಕ್ಕೆ 7 ದಿನ, ದಿನಕ್ಕೆ 1440 ನಿಮಿಷಗಳನ್ನು ಕೊಟ್ಟಿದ್ದಾರೆ. ಯಾರಿಗೂ ಹೆಚ್ಚಿಲ್ಲ, ಕಡಿಮೆ ಇಲ್ಲ, ಒಂದೇ ರೀತಿಯಲ್ಲಿ ಕೊಟ್ಟಿರುವಾಗ ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳ್ರಿ. ಕೆಲವರು ಇಸ್ರಾಯೇಲರು ಅರಣ್ಯದಲ್ಲಿ ಮನ್ನವನ್ನು ಕೂಡಿಸಿ ಇಟ್ಟುಕೊಳ್ಳುವಾಗ ಕೆಲವರು ಆಸೆ ಪಟ್ಟು ಹೆಚ್ಚೆಚ್ಚು ಕೂಡಿಸಿಕೊಳ್ತಾ ಇದ್ರಂತ. ದೇವರು ಹೇಳಿದ್ರೆ ಹೆಚ್ಚು ಕೂಡಿಸ್ಕೊಂಡ್ರೆ ಅದು ಕೆಟ್ಟೋಗ್ಬಿಡುತ್ತದೆ. ಆ ಸಮಯ ವ್ಯರ್ಥ ಮಾಡಿ ಕೂಡಿಸ್ಕೊಳ್ತಾ ಇದ್ರು, ಅದು ಕೆಟ್ಟೋಗ್ತಾ ಇತ್ತು. ಅದಕ್ಕೂ ಮತ್ತೆ ಹೊರಗೆ ಹಾಕ್ಲಿಕ್ಕೆ ಅದಕ್ಕೂ ಸಮಯ ವೇಸ್ಟು. ಕೆಲವರು ಹೀಗೆ ಸ್ತೋತ್ರ ನಮ್ಮ ಜೀವಿತದಲ್ಲಿ ಸ್ತೋತ್ರ ನಾಳೆ ದಿನ ಮಾಡಬೇಕಾದ ಕಾರ್ಯಗಳಲ್ಲಿ ದೇವರು ಏನು ಮಾಡಬೇಕು ಅದೆಲ್ಲವನ್ನು ನಮಗೆ ಮಾಡ್ತಾರೆ. ಆದರೆ ಈ ದಿನದ ಸಮಯವನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಳುತ್ತಿದ್ದೇವೆ? ಕಳೆದು ಹೋದ ಸಮಯವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದುದರಿಂದ ಒಂದೊಂದು ನಿಮಿಷ, ಒಂದೊಂದು ಸಮಯ ನಮಗೆ ಪ್ರಯೋಜನಕರವಾಗಿರಲಿ. ಸ್ತೋತ್ರ ಇವತ್ತು ನಾವು ದೇವರಿಗೆ ಹೇಳೋಣ, ಸ್ವಾಮಿ ನಾನು ಸಮಯವನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತೇನೆ. ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾರೆ. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು, ಬೇರೆಯವರನ್ನು ಸಿದ್ಧಪಡಿಸಬೇಕು. ಸಮಯ ಹೋದ ಮೇಲೆ ಸಾಧ್ಯವಿಲ್ಲ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ, ಸ್ವಾಮಿ ಕರ್ತನೇ, ಅಪ್ಪ ನನ್ನ ಸಮಯವನ್ನು ಹಾಳುಗೆಡವದೆ, ನನ್ನ ಸಮಯವನ್ನು ವ್ಯರ್ಥ ಮಾಡದೆ, ನೀನು ಕೊಟ್ಟಿರುವಂಥ ಸಮಯದಲ್ಲಿ ಸ್ತೋತ್ರ ಬೆಳೆಯುಳ್ಳ ಸಮಯವೆಂಬುದಾಗಿ ಒಳ್ಳೆ ರೀತಿಯಲ್ಲಿ ಪ್ರಯೋಜನ ಪಡಿಸಿಕೊಳ್ಳಲಿಕ್ಕೆ ನನಗೆ ಸಹಾಯ ಮಾಡ್ರಪ್ಪ. ಕಾಲವು ಕೆಟ್ಟು ಹೋಗಿದೆ ಸ್ವಾಮಿ. ಅಪ್ಪ ದೇವರೇ, ಸಮಯವು ಬೆಳೆಯುಳ್ಳದ್ದೆಂಬುದಾಗಿ ಉಪಯೋಗಿಸಿಕೊಳ್ಳ್ರಿ ಎಂಬುದಾಗಿ ಹೇಳಿದ್ದೀರಾ. ಹೌದಪ್ಪ ದೇವರೇ, ನೀವು ಕೊಡುವಂಥ ಒಂದೊಂದು ದಿನವೂ, ನಮಗೆ ಕೊಡುವಂಥ ಒಂದೊಂದು ಆಯುಷ್ಕಾಲ ದೇವರೇ ನಿನ್ನ ಮಹಿಮೆಗಾಗಿ ಬಾಳಬೇಕು. ಈ ಲೋಕಕ್ಕಾಗಿ, ಪಾಪಕ್ಕಾಗಿ, ದೇವರೇ ವ್ಯರ್ಥ ಕಾರ್ಯಗಳಿಗಾಗಿ, ಸ್ತೋತ್ರ ಮೋಜು ಮಸ್ತಿಗಾಗಿ ನಮ್ಮ ಸಮಯವನ್ನು ಹಾಳು ಮಾಡದೆ, ಜೀವ ಕೊಟ್ಟ ಈ ಜೀವವನ್ನು ಸೃಷ್ಟಿಸಿದ ದೇವರಿಗಾಗಿ ಬಾಳಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ನಮ್ಮನ್ನು ಆಳ್ವಿಕೆ ಮಾಡ್ರಿ. ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡ್ರಿ, ಆಶೀರ್ವದಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರೀತಿಯುಳ್ಳ ದೇವ ಜನರೇ, ಹಾಗಾದರೆ ಸಮಯ ಬಹಳ ಅಮೂಲ್ಯವಾದದ್ದು. ಹೋದ ಸಮಯ ಮತ್ತೆ ನಮಗೆ ಸಿಕ್ಕುವುದಿಲ್ಲ. ಒಂದೊಂದು ಸಮಯವನ್ನು ದೇವರ ಮಹಿಮೆಗಾಗಿ ಉಪಯೋಗಿಸೋಣ. ದೇವರು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.